ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್. ಇದೇನಪ್ಪ ರಾಗಿ ಮುದ್ದೆ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರಾ? ಇವತ್ತು ಕಾನ್ಸೆಪ್ಟೇ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ. ರಾಗಿ ಮುದ್ದೆ ಜೊತೆಗೆ ಇವತ್ತು ಉಪ್ಸಾರು. ಯಾಕಂದರೆ ಈಗ ಶ್ರಾವಣ ಇರೋದ್ರಿಂದ ಬೇರೆ ನಾಟಿ ಕೋಳಿ ಸಾರಾಗಲಿ ಮಟನ್ ಸಾರಾಗಲಿ ಮಾಡೋ ಹಾಗಿಲ್ವಲ್ಲ, ಹಾಗಾಗಿ ರಾಗಿ ಮುದ್ದೆಗೆ ಉಪ್ಸಾರು. ನಮ್ಮ ಲಾಸ್ಟ್ ವೀಡಿಯೋಗಳಲ್ಲಿ ಉಪ್ಸಾರು ಖಾರ ಮಾಡೋದೆಲ್ಲ ಹೇಗೆ ಅಂತ ತೋರಿಸಿದ್ವಿ. ನಾನಿಲ್ಲಿ ಮುದ್ದೆ ಮಾಡೋಕ್ಕೆ ಒಂದು ಸಿಲ್ವರ್ ಪಾತ್ರೆ ತೊಗೊಂಡಿದ್ದೀನಿ. ಯಾಕಂದರೆ ಸ್ಟೀಲ್ ಪಾತ್ರೆಯಲ್ಲಿ ಮುದ್ದೆ ಸಿಯುತ್ತೆ ಮತ್ತು ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನಾನು ಮುದ್ದೆನ ಸಿಲ್ವರ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಸರಿಯಾದ ಹಳದಲ್ಲಿ ನಾನೀಗ ಒಂದು ಲೋಟ ತೊಗೊಂಡಿದ್ದೀನಿ. ಆ ಲೋಟದಲ್ಲಿ 3 ಲೋಟದಷ್ಟು ನೀರು ಹಾಕೋಣ. 3 ಲೋಟದಷ್ಟು ನೀರಿಗೆ 2 ಲೋಟದಷ್ಟು ರಾಗಿ ಮುದ್ದೆ. ಸ್ವಲ್ಪ ಗಟ್ಟಿಯಾಗಿರಲಿ, ತುಂಬ ಗಟ್ಟಿ ಇಲ್ಲ, ಸ್ವಲ್ಪ ಗಟ್ಟಿ ಇರಲಿ ಅಂದರೆ 2 ಲೋಟ ರಾಗಿ ಹಿಟ್ಟು ಹಾಕ್ಬೋದು. ಇಲ್ಲಪ್ಪ ನಮಗೆ ಸ್ವಲ್ಪ ಸ್ಮೂತಾಗಿ ಬೇಕು ಅಂದರೆ 1/4 ಲೋಟದಷ್ಟು ರಾಗಿ ಹಿಟ್ಟು ಹಾಕ್ಬೋದು. 1/4 ಲೋಟದಷ್ಟು ರಾಗಿ ಹಿಟ್ಟು ಹಾಕಿದಾಗ ಒಂದು ಮೀಡಿಯಮಾಗಿ ಬರುತ್ತೆ. ತುಂಬ ಗಟ್ಟಿನೂ ಇರೋಲ್ಲ, ತುಂಬ ತೆಳ್ಳೇನೂ ಇರೋಲ್ಲ, ಸ್ಮೂತಾಗಿರುತ್ತೆ. ಸ್ಟವ್ ಮೇಲೆ ನಾವು ತೊಗೊಂಡಂಥ 3 ಲೋಟದಷ್ಟು ನೀರನ್ನ ಒಂದು ಪಾತ್ರೆಯಲ್ಲಿ ಕಾಯಕ್ಕಿಟ್ಟಿದ್ದೀನಿ. ನಾನು ಈ ಮುದ್ದೆ ಮಾಡೋಕ್ಕೆ ಯಾವುದೇ ರೀತಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಬಳಸ್ತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಕರೆಕ್ಟಾದ ಹಳತೆಯಲ್ಲಿ ಈಗ ಒಂದು ಬೆರಳನ್ನ ಹಾಕ್ತೀವಲ್ಲಿ, ಒಂದು ಕೈನ ಹಾಕಿ ನಮ್ಮ ಕೈನ ಹಾಕಿ ಮುಟ್ಟಿ ನೋಡಬೇಕು ನೀರನ್ನ ಎಷ್ಟು ಬಿಸಿ. ನಮ್ಮ ಕೈ ಸುಡುವಷ್ಟಿದ್ರೆ ಮಾತ್ರ ಸಾಕು. ಅದಕ್ಕೆ 1/4 ಚಮಚದಷ್ಟು ರಾಗಿ ಹಿಟ್ಟನ್ನ ಹಾಕೋಣ. 1/4 ಚಮಚದಷ್ಟು ರಾಗಿ ಹಿಟ್ಟನ್ನ ಹಾಕಿ ತಿರ್ಗೋಣ. ಒಂದು ಸ್ವಲ್ಪನೂ ಕೂಡ ಗಂಟಿಲ್ಲದ ರೀತಿಯಲ್ಲಿ, ನೀರು ತುಂಬ ಕಾದಿರಬಾರ್ದು, ಉಗುರು ಬೆಚ್ಚಗಿರೋ, ಸುಮ್ಮನೆ ನಮ್ಮ ಕೈ ಸುಡಬೇಕಷ್ಟೆ, ಸುಡಲೂ ಬಾರ್ದು, ಸುಮ್ಮನೆ ಇಷ್ಟು ಬಿಸಿ ಅನ್ನೋಷ್ಟು ಅಷ್ಟೇ ಇರಬೇಕು. ಅದಕ್ಕೆ 1/4 ಚಮಚದಷ್ಟು ರಾಗಿ ಹಿಟ್ಟು ಹಾಕಿ ಸ್ವಲ್ಪನೂ ಕೂಡ ಗಂಟಿಲ್ಲದ ರೀತಿಯಲ್ಲಿ ಸೌಟಲ್ಲಿ ತಿರುಗಬೇಕು. ಚೆನ್ನಾಗಿ ಸೌಟಲ್ಲಿ ತಿರುಗಬೇಕು. ನಾವು ಹಾಕಿದಂಥ ರಾಗಿ ಹಿಟ್ಟೀಗ ಗಂಜಿ ರೂಪ ಆಗುತ್ತೆ. ರಾಗಿ ಗಂಜಿ ಮಾಡ್ತೀವಲ್ಲ ಆ ಥರ ಆಗುತ್ತೆ. ರಾಗಿ ಗಂಜಿನೂ ಹೀಗೆ ಮಾಡೋದು. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ರೆ ಈ ಥರ ಗಂಜಿ ರೂಪದಲ್ಲಿ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದ್ರೆ ಇದು ರಾಗಿ ಗಂಜಿ. ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ತಿರುಗಿದರೆ ಮುದ್ದೆ. ರಾಗಿ ಬಗ್ಗೆನೇ ಒಂದು ಗಾದೆ ಇದೆ, ಇಟ್ಟಂ ತಿಂದಂ ಬೆಟ್ಟಂ ಎತ್ತಿಟ್ಟಂ ಅಂತ. ಅಂದರೆ ಮುದ್ದೆನ ತಿಂದವನು ಬೆಟ್ಟನ ಎತ್ತಿಡ್ತಾನೆ, ಅಷ್ಟು ಶಕ್ತಿ ಅಂತ ಹೇಳ್ತಾರೆ. ಇನ್ನೊಂದು, ರಾಗಿ ತಿಂದವನು ನಿರೋಗಿ, ಅಂದರೆ ರಾಗಿ ತಿಂದವನಿಗೆ ಯಾವುದೇ ರೀತಿ ಕಾಯಿಲೆಗಳಿಲ್ಲ ಅಂತ ಹೇಳ್ತಾರೆ. ಇವಾಗ ಇದು ನಾವು ಹಾಕ್ದಂಥ ರಾಗಿ ಹಿಟ್ಟು ಗಂಜಿ ರೂಪದಲ್ಲಿ ಆಯ್ತು. ಇವಾಗ ರಾಗಿ ಅಂಬ್ಲಿ ಅಂತೀವಲ್ಲ, ರಾಗಿ ಅಂಬ್ಲಿ ಆಯಿತು. ಇವಾಗ ಉಪ್ಪು ಬರ್ತಾ ಇದೆ. ಈ ಉಪ್ಪು ಬರ್ತಾ ಇರೋದ್ರಿಂದ ಸ್ವಲ್ಪ ಸ್ಟವ್ನ ಸಿಮ್ ಮಾಡ್ಕೊಬೇಕು. ಯಾಕಂದರೆ ಚೆಲ್ಬಿಡುತ್ತೆ, ಉಪ್ಪು ಬಂದು ಚೆಲ್ಬಿಡುತ್ತೆ. ಹಾಗಾಗಿ ಸ್ಟವ್ನ ಸ್ವಲ್ಪ ಸಿಮ್ ಮಾಡಿಕೊಂಡು ನಾವು 3 ಲೋಟ ನೀರು ಹಾಕಿದ್ವಲ್ಲ, ಅದಕ್ಕೆ ಈಗ ನಾನು 2 ಲೋಟದಷ್ಟು ರಾಗಿ ಹಿಟ್ಟು ಹಾಕ್ತೀನಿ. ನೋಡಿ, ಮರಳ್ತಾ ಇದೆ, ಮೇಲ್ಗಡೆ ಉಪ್ಪು ಬರ್ತಾ ಇದೆ. ನಾನು ಇದಕ್ಕೆ ಕರೆಕ್ಟ್ ಅದೇ ಲೋಟದಲ್ಲಿ, ಅದೇ ಹಳತೆಯಲ್ಲಿ 2 ಲೋಟ ರಾಗಿ ಹಿಟ್ಟು. ನೋಡಿ, ಅದೇ ಲೋಟದಲ್ಲಿ 2 ಲೋಟದಷ್ಟು ರಾಗಿ ಹಿಟ್ಟು. 2 ಲೋಟದಷ್ಟು ರಾಗಿ ಹಿಟ್ಟನ್ನ ಹಾಕಿ ಇದು ಕುದೀತಾ ಇದೆ. ಈಗ ರಾಗಿ ಹಸಿಟ್ಟನ್ನ ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟನ್ನ ತುಂಬ ನುಣ್ಣಗೆ ಬಿಡಿಸ್ಬಾರ್ದು, ತುಂಬ ತರಿಯಾಗೂ ಕೂಡ ಬಿಡಿಸ್ಬಾರ್ದು. ನಾವು ಮಿಷಿನ್ ಅವ್ರಿಗೆ ಹೇಳಿದ್ರೇ ಸಾಕು, ಮುದ್ದೆಗೆ ಅಂತ ಹೇಳ್ಬಿಟ್ರೆ ಅವರೇ ಒಂದು ಮೀಡಿಯಮಾಗಿ ಬಿಡಿಸ್ಕೊಡ್ತಾರೆ. ಮುದ್ದೆ ಒಂದು ಸ್ವಲ್ಪನೂ ಕೂಡ ಗಂಟಾಗಲ್ಲ. ನಾನು ಹೇಳ್ತಾರ ಮೆಷರ್ಮೆಂಟಲ್ಲಿ, ಹೇಳ್ತಾರ ರೀತಿಲೇ ಮಾಡಿ ನೋಡಿ. ಮುದ್ದೆ ಕೂಡ ಹೊಸ್ದಾಗಿ ಮಾಡೋರು ಕೂಡ ಮಾಡ್ಬೋದು. ಹೊಸ್ದಾಗಿ ಮಾಡೋರು ನಮಗೆ ಸಿಲ್ವರ್ ಪಾತ್ರೆ ಬೇಡಪ್ಪ ಅಂದರೆ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಳಿ. ಇದಕ್ಕೆ ಮುದ್ದೆ ಕೋಲು, ಈ ಮುದ್ದೆ ಕೋಲನ್ನ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಹಿಂಗೆ ಮಧ್ಯಕ್ಕೆ ಕೋಲನ್ನ ಹೀಗಿಡ್ಬೇಕು. ಹೀಗೆ ಕೋಲನ್ನ ಹಾಕಿದ್ಮೇಲೆ ಮುದ್ದೆ ಒಂದು 3ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ಬೆಂದಾಗ ಇಟ್ಟು ನಾವು ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ಪಿಸುಗ್ಲು ಅಂತ ಅಂತೀವಿ. ಒಂಥರ ಕೈಯಲ್ಲಿ ಮುಟ್ಟಿದಾಗ ಅಂಟಲ್ಲ. ಚೆನ್ನಾಗಿ ಬೆಂದಾಗ ಮುದ್ದೆ ಕೈಗೆ ಅಂಟಲ್ಲ. ನಾನು ತೋರಿಸ್ತೀನಿ ನೋಡಿ. ಬೇಕಾದ್ರೆ ಒದ್ದೆ ಕೈ ಮಾಡಿ ಮುಟ್ಟಿದಾಗ ಒಂಚೂರು ಕೂಡ ಅಂಟಬಾರ್ದು. ಅಂಟದ ರೀತಿಯಲ್ಲಿ ಇಷ್ಟು 3ರಿಂದ 4 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇದು ನಾವು ಮಾಡೋಂಥ ಮುದ್ದೆ ಕ್ವಾಂಟಿಟಿ ಮೇಲೆ ಇದು ಟೈಮು. ಈಗ ನಾನು ಇಲ್ಲಿ ಮಾಡ್ತಾರಂಥ ಮುದ್ದೆ 4 ಮುದ್ದೆ ಹಿಟ್ಟು ಮಾಡ್ತಾಯಿದ್ದೀನಿ. 4 ಮುದ್ದೆ ಹಿಟ್ಟಿಗೆ ನೋಡಿ ಆಯಿತು, 3ರಿಂದ 4 ನಿಮಿಷ ಆಯಿತು. ಇವಾಗ ಮುದ್ದೆನ ಓನಿಸ್ತಾ ಇದ್ದೀನಿ. ಫಸ್ಟು ನಾವು ರಾಗಿ ಹಸಿಟ್ಟು ಹಾಕಿದ್ವಲ್ಲ, ಆ ಗಂಟನ್ನೆಲ್ಲ ಒಡ್ಕೊಂಬಿಡೋಣ. ಒಡೆದು ಈಗ ಹಿಂಗೆ ತಿರುಗಿಸ್ಬೇಕು. ನಾನು ಯಾವುದೇ ರೀತಿ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಕೂಡ ಹಾಕಿಲ್ಲ. ಒಂದು ಬಟ್ಟೆ ಸಹಾಯ ಅಥವಾ ಒಂದು ಇಕ್ಕಳ ಬರುತ್ತಲ್ಲ, ಅದರಿಂದನೂ ಕೂಡ ಹೀಗೆ ಹಿಡಿದು ಚೆನ್ನಾಗಿ ತಿರುಗಿಸ್ಕೋಬೇಕು. ನಾನೇನು ಕೆಳಗಡೆ ಎಲ್ಲ ಇಟ್ಟೇನು ಇದು ಮಾಡಲ್ಲ. ನಾನು 4 ಮುದ್ದೆ ಹಿಟ್ಟಾಗಿರೋದ್ರಿಂದ ನಾನು 4 ಇಷ್ಟು ಹಿಂಗೆ ಒಲೆ ಮೇಲೇ ತಿರುಗಿಸ್ಬಿಡ್ತೀನಿ. ನೋಡಿ ಆಯಿತು. ಚೆನ್ನಾಗಿ ಮುದ್ದೆನ ಹೋನ್ಸೋದು ಅಂತ ಹೇಳ್ತೀವಿ ನಮ್ಮೂರಲ್ಲಿ.
ನಾವು ಮುದ್ದೆನ ನಮ್ಮ ಹಾಸನ ಭಾಷೆಯಲ್ಲಿ ಮುದ್ದೆನ ಓನ್ಸೋದು ಅಂತ ಹೇಳ್ತೀವಿ ನೋಡಿ. ಮುದ್ದೆನ ಚೆನ್ನಾಗಿ ಒಲೆ ಮೇಲೇ ಓನ್ಸಾಯಿತು. ಚೆನ್ನಾಗಿ ಮುದ್ದೆ ಕೂಡ ಬೆಂದಿದೆ. ಇವಾಗ ಚೆನ್ನಾಗಿ ಮುದ್ದೆ ತಿರುಗಾಯ್ತು. ಇವಾಗ ನೋಡಿ ನಾನು ಒದ್ದೆ ಕೈಯಲ್ಲಿ ಹಿಂಗೆ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಮುದ್ದೆನ ಮುಟ್ಟಬೇಕು. ನನ್ನ ಕೈಗೆ ನೋಡಿ ಮುದ್ದೆ ಒಂದು ಚೂರು ಕೂಡ ಅಂಟಿಲ್ಲ. ಇವಾಗ ಏನು ಮಾಡಬೇಕು, ಸ್ಟವ್ನ ಸಿಮ್ ಮಾಡಿ ಒಂದು ತಟ್ಟೆನ ಮುಚ್ಚಬೇಕು. ಫಸ್ಟು ನಾವು 3-4 ನಿಮಿಷಗಳ ಕಾಲ ಬೇಯಿಸಿದ್ವಿ. ಈಗ ಮತ್ತೆ 2-3 ನಿಮಿಷ ಬೇಯಿಸೋಣ ಸಾಕು. 2-3 ನಿಮಿಷ ಬೇಯಿಸೋಣ. ಮತ್ತೆ ಒದ್ದೆಕಾಯಿ ಮಾಡಿ ಮುಟ್ಟಿ ನೋಡೋಣ. ಈಗ ನಾವು ಮಾಡೋಂಥ ಮುದ್ದೆ ಚೆನ್ನಾಗಿ ಪಂಗಿದೆ. ಅಂದರೆ ನಾವೀಗ ಅನ್ನನ ಹೇಗೆ ಪಂಗಿಸ್ತೀವಿ ಆ ರೀತಿ ಮುದ್ದೆನೂ ಕೂಡ ಚೆನ್ನಾಗಿ ಬೇಕು. ಇಲ್ಲ ನೋಡಿ, ಕೈಗೆ ಒಂದು ಸ್ವಲ್ಪನೂ ಕೂಡ ಅಂಟಿಲ್ಲ. ಈಗ ಪಿಸುಗ್ಲು ಆಗಿಲ್ಲ, ಮುದ್ದೆ ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಒಲೆ ಮೇಲೆ, ಇಲ್ಲ ನಮಗೆ ಒಲೆ ಮೇಲೆ ಒನ್ಸೋಕ್ಕೆ ಬರಲ್ಲ ಅಂದವರು ಕೆಳಗಡೆ ಇಟ್ಕೊಂಡು ಒನಿಸ್ಬೋದು. ಮತ್ತು ಚೆನ್ನಾಗಿ ನಾವು ಮುದ್ದೆನ ಎಷ್ಟು ಚೆನ್ನಾಗಿ ತಿರುಗ್ತೀವಿ ಮುದ್ದೆ ಅಷ್ಟು ನೈಸಾಗಿ ಚೆನ್ನಾಗಿ ಬರುತ್ತೆ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮುದ್ದೆನ ಚೆನ್ನಾಗಿ ಓನ್ಸಾಯಿತು. ಇವಾಗ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಒದ್ದೆಕಾಯಿ ಮಾಡಿಕೊಂಡು, ನಾನು ಇದಕ್ಕೆ ಯಾವುದ್ರ ಥರ ನೋಡಿ ಎಣ್ಣೆಕಾಯಿ ಏನು ಮಾಡ್ಕೊಂಡಿಲ್ಲ, ಒದ್ದೆಕಾಯಿಲೇ ಮುದ್ದೆನ ಕಟ್ತಾಯಿದ್ದೀನಿ. ನಾನು ಒಂದು 9ನೇ ಕ್ಲಾಸ್ ಇರುವಾಗಲೇ ನಾನು ಮುದ್ದೆ ಮಾಡೋಕ್ಕೆ ಶುರು ಮಾಡಿದ್ದು. ನಾನು ಫಸ್ಟ್ ಟೈಮ್ ಮುದ್ದೆ ಮಾಡಿದಾಗಲೇ ಮುದ್ದೆ ಒಂದು ಚೂರು ಕೂಡ ಗಂಟಾಗದ ರೀತಿಯಲ್ಲಿ ಮುದ್ದೆ ಮಾಡಿದ್ದೆ. ನಮ್ಮಮ್ಮ ಹೇಳ್ತಿದ್ರು, ತುಂಬ ಚೆನ್ನಾಗಿ ಮಾಡ್ತೀಯ ಕಣೆ ಮುದ್ದೆನ. ಈಗಲೂ ಅಂತಾರೆ ನಮ್ಮ ಮನೇಲಿ, ಅನಿತಾ ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ. ನಾವು ಇಲ್ಲಿ 4 ಮುದ್ದೆ ಮಾಡಿದ್ವಿ. ಸ್ವಲ್ಪ ಅರ್ಜೆಂಟ್ ಊಟ ಇತ್ತು ಮಗಳಿಗೆ, ಹಾಗಾಗಿ ಅವಳಿಗೊಂದು ಮುದ್ದೆ ಕೊಟ್ಟೆ. ಈಗ ಇಲ್ಲಿ 3 ಮುದ್ದೆ ತೋರಿಸ್ತಾಯಿದ್ದೀನಿ ನೋಡಿ. ಮುದ್ದೆ ರೆಡಿಯಾಗಿದೆ. ಉಪ್ಸಾರು ಜೊತೆಗೆ ಮುದ್ದೆ ರೆಡಿಯಾಗಿದೆ. ನೋಡಿ ಮುದ್ದೆ ಮಾಡೋದು ಎಷ್ಟು ಈಸಿ ಅಂತ. ನಾನು ಮುದ್ದೆ ಕಲ್ತಿದ್ದು ನಮ್ಮ ಅಮ್ಮನಿಂದ.